ಕುರುಗಿಲ್ ರಮೇಶ್ ಅವರು ಇಲ್ಲಿದ್ದಾರೆ, ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. मुरली ಅವರು ಇದ್ದಾರೆ, ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. यहाँ जितने अहबाब हैं सबका मैं इस्तेमाल करता हूँ. मैं गुजारिश करता हूँ हमारे असातिज़ा से कि इन हजरात की खिदमत में शालपोशी फरमाएं. वो साइड जाओ हजरत, वो साइड जाओ, वो साइड जाओ. और हमारे गांव के मेंबर बाबूजान साहब, उनकी बड़ी खिदमतें हैं यहाँ, मैं उनका भी इस्तेमाल करता हूँ. और इसी तरह शहर के बहुत सारे जिम्मेदारान और गांव के बहुत सारे अहबाब यहाँ हैं, मैं उन सबका भी इस्तेमाल करता हूँ. अगर नाम लेता रहूँगा तो इसी में आधा घंटा निकल जाएगा, इसलिए माजरत के साथ मैं इस मौके पर हमारे डॉक्टर मंजूनाथ साहब की खिदमत में शाल पेश करने के लिए जनाब अब्दुल कयूम साहब से गुजारिश करता हूँ. दुआ करके डालो हमारे सब अल्लाह कामयाबी करेंगे, हमारे मंजूना का अल्लाह अच्छा. और मैं हमारे म्यूनसिपल प्रेसिडेंट की खिदमत में शालपोशी के लिए वाइस प्रेसिडेंट से गुजारिश करता हूँ कि वो शालपोशी करें. प्रेसिडेंट साहब से गुजारिश करता हूँ कि मैं गुजारिश करता हूँ कि जनाब अब्दुल कयूम साहब की शालपोशी हो. खुदा के चेयरमैन जनाब हनीफ साहब की भी शालपोशी करें. और इसी तरह हमारे शिव कुमार साहब से भी गुजारिश है कि उनकी भी शालपोशी. और हमारे कायद जनाब शमशीर साहब की खिदमत में भी शालपोशी. गांव के मेंबर जनाब बाबूजान साहब की भी शालपोशी. इसी तरह रमेश साहब की भी खिदमत में शालपोशी. मुरली साहब कांग्रेस लीडर ब्लॉक प्रेसिडेंट मुरली साहब की भी शालपोशी. आगे मुरली अಣ್ಣ चलो ब्लॉक प्रेसिडेंट ನೋಡಿ ಮುರಳಿ ಸರ್ ಇಲ್ಲಿ ನೋಡ್ರಿ ಅಧ್ಯಕ್ಷರು. وأصحابه أجمعين والحمد لله رب العالمين. आप सबके ये इल्म है कि यहाँ पर जो तालीम दी जाती है, ಇಲ್ಲಿ ಉರ್ದು, ಅರಬಿ ಜೊತೆ ಇಲ್ಲಿ ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್, ಬೇರೆ ಬೇರೆ ಏನು ಶಿಕ್ಷಕರೆಲ್ಲ ಕೊಟ್ಟು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀವಿ. ಮತ್ತೆ ಇವರಿಗೆ ಮೇನ್ ಮುಖ್ಯ ನಮ್ಮಿಂದ ಎಜುಕೇಶನ್ ಕೊಡೋದು ಹ್ಯುಮ್ಯಾನಿಟಿ. ಇವ್ರ ಮಕ್ಕಳಿಂದ ಇವ್ರ ಕೈಯಿಂದ ಬಡವರಿಗೆ ನಾವು ಕಂಬಳಿ ಕೊಡಿಸ್ತೀವಿ, ಮಕ್ಕಳಿಗೆ ಬೇರೆ ಬಡವರಿಗೆ ಅವ್ರ ಕೈಯಿಂದ ಊಟ ಹಾಕ್ಸ್ತೀವಿ. ಈ ತರ ಹ್ಯುಮ್ಯಾನಿಟಿಯನ್ನು ಇವರಿಗೆ ನಾವು ಎಜುಕೇಟ್ ಮಾಡಿ ಇಲ್ಲಿಂದ ಆಚೆ ತರಿಸೋದು. ಕುರಾನು ಯೂಸ್ ಮಾಡ್ತಾರೆ, ಮತ್ತೆ ಬೇರೆ ಕೆಲಸದಲ್ಲಿ ಇವರು ಭಾಗವಹಿಸ್ತಾರೆ. ಅದು ತಮ್ಮ ಗಮನಕ್ಕೆ ಬರಲಿ ಅಂತ ನಾನು ನನ್ನ ಕನ್ನಡ ಎಷ್ಟು ಬರುತ್ತೆ ಅದರಲ್ಲಿ ಹೇಳಿದ್ದೀನಿ. ಸರಿ, ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ, ಧನ್ಯವಾದಗಳು. ಏನು ಮದ್ರಾಸಾ ಕೋಲಾರ ಜಿಲ್ಲೆಗೆ ಅತಿ ದೊಡ್ಡ ಮದ್ರಾಸೆ ಇದು. ಇದರಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮೊದಲು ಎಲ್ಲ ಒಳ್ಳೇದು ಮಾಡಲಿ, ನಮ್ಮ ಕೋಲಾರಮ್ಮ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಇಲ್ಲಿ ಬಂದಿರುವಂಥ ಕಾರಣ ಏನು ಅಂದರೆ, ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕೋಲಾರ ತಾಲೂಕು ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ
ನನ್ನನ್ನು ಕೋಲಾರ ಶಾಸಕರನ್ನಾಗಿ ನೀವೆಲ್ಲರೂ ಸೇರಿ ಮಾಡಿದ್ದೀರಿ. ಆ ಮಾಡಿರೋದಕ್ಕೆ ಏನಾದರೂ ನ್ಯಾಯ ಮಾಡಬೇಕಲ್ವಾ? ಯಾಕಂದರೆ ಇದು ಒಂದು ಒಳ್ಳೆ ಜಾಗ. ಇಂಥ ಜಾಗದಲ್ಲಿ ನಾವು ನಿಜ ಮಾತಾಡಬೇಕು, ಸುಳ್ಳು ಮಾತಾಡಬಾರ್ದು. ಎಲ್ಲ ಓಟ್ ಹಾಕಿ ಗೆಲ್ಸಿರೋದಕ್ಕೆ ಏನಕ್ಕೆ ಗೆಲ್ಸಿದ್ದಾರೆ ಹೇಳಿ? ಓಟ್ ಹಾಕಿ ಗೆಲ್ಸಿದ್ದೇನಕ್ಕೆ? ಏನಕ್ಕೇನಾದರೂ ಒಳ್ಳೇದು ಮಾಡಬೇಕು, ರೋಡ್ಸ್ ಮಾಡಬೇಕು, ಡ್ರೈನೇಜ್ ಮಾಡಬೇಕು, ನೀರು ಕೊಡಬೇಕು, ಇಂಥದ್ದಕ್ಕೆ ಮಾಡಿದ್ದಾರೆ. ಅದಕ್ಕೆ ಒಂದು ನ್ಯಾಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಜನ ಕೊಟ್ಟಿರುವಂಥ ಆಶೀರ್ವಾದಕ್ಕೆ ನ್ಯಾಯ ಮಾಡಬೇಕು. ಖಂಡಿತವಾಗ್ಲೂ ನನ್ನ ಮನಸ್ಪೂರ್ವಕವಾಗಿ ನಾನು ಹೇಳ್ತೀನಿ, ನಾನು ನ್ಯಾಯ ಮಾಡ್ತೀನಿ, ಮಾಡ್ತಾ ಇದ್ದೀನಿ ಕೂಡ. ನ್ಯಾಯ ಮಾಡ್ತೀನಿ ಹೇಳ್ತೀನಿ. ಇವತ್ತು ಜುವಳ್ಳಿನಲ್ಲಿ 1 ಕೋಟಿ ರೂಪಾಯಿ ಕಾಮಗಾರಿ ಮಾಡ್ತಾ ಇದ್ದೀನಿ. ಡ್ರೈನೇಜು, ಸಿಮೆಂಟ್ ರೋಡ್ಸು ಎಲ್ಲವನ್ನು ಮಾಡ್ತಾ ಇದ್ದೀವಿ. ಒಳಗಡೆ ಮದ್ರಾಸ್ ಒಳಗಡೆ ರೋಡ್ ಮಾಡಿಕೊಡ್ತಾ ಇದ್ದೀವಿ. ಎಲ್ಲವನ್ನು ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಬಾಬ್ಜನ್ ಅವರು ಎಲ್ಲ ನೋಡಿ ಊರಿನ ಅಭಿವೃದ್ಧಿಗೋಸ್ಕರ ನಮ್ಮ ಹತ್ರ ಇದು ಮಾಡಿದಾಗ ನಾವು ಇದಕ್ಕೆ ಫಂಡ್ಸನ್ನು ಅಲೋಕೇಟ್ ಮಾಡಿಕೊಟ್ಟಿದ್ದೀವಿ. ಇವತ್ತು ಒಳ್ಳೆ ಕಾರ್ಯಕ್ರಮ ಜುವಳ್ಳಿನಲ್ಲಿ ಇವತ್ತು 1 ಕೋಟಿ ರೂಪಾಯಿ ಕೆಲಸ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ಬೆಳಗ್ಗೆಯಿಂದ ಟೌನಲ್ಲಿ ಎಲ್ಲವನ್ನು ನೋಡ್ತಾ ಇದ್ವಿ. ಕೆಲಸ ಮಾಡಿಸೋದಕ್ಕೆಲ್ಲ ಪೂಜೆಗಳಿಗೆ ಹೋಗಿದ್ವಿ. ಅವರು ಜೊತೆಲಿ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಉಪಾಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಕೈಯಮ್ಮಣ್ಣ ಅವರು, ಶಂಶರ್ ಅವರು ಎಲ್ಲ, ಆಮೇಲೆ ನಮ್ಮೆಲ್ಲದಕ್ಕೂ ಅಧ್ಯಕ್ಷರು. ಇವಾಗ ಕಾಫಿ ಟೀಗೂ ಅಧ್ಯಕ್ಷ ನಮಗೆ ನಮ್ಮ ಹನೀಫಣ್ಣ ಅವರು. ಎಲ್ಲದಕ್ಕೂ ಅವರೇ ನಮ್ಮ ದೊಡ್ಡವರು, ಹಿರಿಯರವರು. ಅವರು ನಮ್ಮ ಶಿವಣ್ಣವರು, ಕುಡಿಗಲ್ ರಮೇಶ್ ಅಣ್ಣವರು ಎಲ್ಲ ನಮ್ಮ ಹಿರಿಯರು. ಎಲ್ಲ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ದೊಡ್ಡವರು. ಎಲ್ಲದಕ್ಕಿಂತ ಮುಖ್ಯವಾಗಿ ದೊಡ್ಡವರು ಹೇಳ್ತಾರೆ, ದೇವ್ರ ಆಶೀರ್ವಾದ ಕೊಟ್ಟರು ಪೂಜಾರಿ ಆಶೀರ್ವಾದ ಕೊಡಲ್ಲ ಅಂತ. ಹಂಗೆ ಇವಾಗ ನಮಗೆ ಮುತ್ತುವಲ್ಲಿ ಸಾಮಂಗೆ ನಮಗೆ ಇವ್ರ ಆಶೀರ್ವಾದ ಕೊಡಬೇಕು. ಇವ್ರ ಆಶೀರ್ವಾದ ಕೊಟ್ಟ ಮೇಲೆ ಆ ಮಕ್ಕಳು ಆಶೀರ್ವಾದ ಮಾಡಬೇಕು. ಆ ದೇವ್ರ ಆಶೀರ್ವಾದ ನಿಮ್ಗೆ ಕೊಡ್ತಾರೆ, ನೀವು ನಮಗೆ ಕೊಡಿ ಸರ್ ಅಷ್ಟೇ. ಒಳ್ಳೆ ಕೆಲಸ ಮಾಡ್ತೀವಿ, ತೃಪ್ತಿಯಾದ ಕೆಲಸ ಮಾಡ್ತೀವಿ. ಇವತ್ತು ಎಲೆಕ್ಷನ್ ಮುಂಚೆ, ಬಿಫೋರ್ ಎಲೆಕ್ಷನ್ ಇಲ್ಲಿ ನಾವು ಗೆಲ್ಲಬೇಕು ಅಂತ ನಮ್ಮ ನಜೀರಣ್ಣ ಅವರು ತುಂಬ ಕಷ್ಟಪಟ್ಟರು. ಇಲ್ಲೆಲ್ಲ ಪ್ರಾರ್ಥನೆ ಎಲ್ಲ ಮಾಡಿಸಿದ್ರು, ಇಲ್ಲೆಲ್ಲ ದುವಾ ಮಾಡಿಸಿದ್ರು. 45 ಮಿನಿಟ್ಸ್ ಇಲ್ಲಿ ದುವಾ ಮಾಡಿಸಿ ಗೆಲ್ಲಬೇಕು ಅಂತ ಹೇಳಿದ್ದಾರೆ. ಎಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಆ ಗೆದ್ದಿರೋದಕ್ಕೆ ನಾನು 100% ನ್ಯಾಯ ಮಾಡ್ತೀನಿ. ಎಲ್ಲೇ ಇಲ್ಲಿ ಅನ್ಯಾಯ ಮಾಡೋದಿಲ್ಲ. ನನ್ನಲ್ಲಿ ಜಾತಿ ನೀತಿ ಭೇದ ಯಾವುದೂ ಇಲ್ಲ. ಎಸ್ಪೆಷಲ್ ಆಗಿ ನನಗೆ ಜಾತಿನೇ ಇಲ್ಲ. ನಾನು ಆ ಥರ ಒಂದು ಇದರಲ್ಲಿ ಬಂದಿರೋನು. ಇವತ್ತರೆಗೂ ನನ್ನ ಜಾತಿ ಯಾವುದೋ ನನಗೆ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಅದರಿಂದ ನಾನು ಯಾರ ಜೊತೆ ಇರ್ತೀನಿ ಆ ಜಾತಿನೇ. ನಾನು ಮಾನವ ಜಾತಿ ಅಷ್ಟೇ. ಈ ದೇಶದ ಪ್ರಜೆಯಾಗಿ, ಕೋಲಾರ ಜಿಲ್ಲೆಯ ಮಗನಾಗಿ, ಮುಳಬಾಗಿಲು ತಾಲೂಕಿನ ಮಗನಾಗಿ, ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯ ಹುಟ್ಟಿ ಬೆಳೆದು ಓದಿ ಅಲ್ಲೇ ಇದ್ದು ಅಲ್ಲೇ ಆ ಹಳ್ಳಿಗಳಲ್ಲಿ ಬದುಕಿರುವಂಥವನು ನಾನು. ಈ ಸಮಾಜದ ಒಂದು ಪ್ರಜೆಯಾಗಿ ಎಲ್ಲ ಜಾತಿಗೂ ಯಾರು ಬೇಕೋ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋಬೋದು. ಅದರಲ್ಲಿ ನನಗೆ ಅವ್ರ ಜೊತೆಲಿದ್ದಾಗ ಅವರೇ ಹಂಗೆ ಅಡ್ಜಸ್ಟ್ ಆಗ್ಬಿಟ್ಟು ಹೋಗ್ಬಿಡೋದು ಅಷ್ಟೇ ನಾನು. ಅದರಿಂದ ಇವತ್ತು ಇಲ್ಲಿ ಕರೆದಿದ್ದಕ್ಕೆ ನಿಮಗೆಲ್ಲ ಸಂತೋಷ. ಯಾವುದೇ ಒಂದು ವಿಚಾರದಲ್ಲಿ ಇಂಥದನ್ನ ಮದ್ರಾಸಾಗ್ಲಾಗ್ಬೋದು, ದರ್ಗಾಗ್ಲಾಗ್ಬೋದು, ದೇವಸ್ಥಾನ ಆಗ್ಬೋದು, ಮಸೀದಿ ಆಗ್ಬೋದು, ಚರ್ಚ್ ಆಗ್ಬೋದು, ಇಂಥದನ್ನ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ. ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಸ್ವಲ್ಪ ಲೇಟ್ ಆದ್ರೂ ಮಾಡ್ತೀವಿ, ಲೇಟ್ ಆದ್ರೂ ಮಾಡ್ತೀವಿ ಅಂತ ಹೇಳ್ತಾ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಮದ್ರಾಸಿಯ ಹಿರಿಯರು ಮುತ್ತುವಳ್ಳಿ ಸಾಬ್ ಅಂತ ಅವ್ರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಹನೀಫಣ್ಣ ಅವರು, ಕೈಮಣ್ಣ ಅವರು, ಆಮೇಲೆ ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಇದ್ದಾರೆ. ನಮ್ಮ ಮೆಹಬೂಬನ ಬಗ್ಗೆ ಅವ್ರು ಬಂದ್ಬಿಟ್ಟು ನನ್ನ ಹಾರ್ಟು. ಮೆಹಬೂಬ್ ಅವರು ನಮ್ಮ ಹಾರ್ಟು. ನಮ್ಮಿಬ್ಬರದ್ದು ಲೆಕ್ಕಾಚಾರನೆ ಬೇರೆ. ಏನು ಮೆಹಬೂಬನ ಕರೆಕ್ಟ್ ಇಲ್ವಾ? ಹೌದು. ನಮ್ಮ ಮೆಹಬೂಬನ ಬಗ್ಗೆ ಒಂದು ವಿಚಾರ ಹೇಳ್ತೀನಿ, ನೀವು ಕೈ ತೋರಿಸಿ. ತಿಂಗಳಿಗೆ ಒಂದು 10 ಕೆಲಸ ಆದರೂ ಹೇಳ್ತಾರೆ. ಆದರೆ ಅವ್ರ ಮನೆಗೆ, ಅವ್ರ ಸ್ವಂತಕ್ಕೆ ಯಾವುದು ಇದುವರೆಗೂ ಇಲ್ಲ. ಅವ್ರ ಮನೆಗೆ, ಅವ್ರ ಸ್ವಂತಕ್ಕೆ, ಅವ್ರ ಮಕ್ಕಳಿಗೋ, ಅವ್ರ ಅಣ್ಣ ತಮ್ಮಂದಿರಿಗೋ ಯಾರಿಗೂ ಕೈಲಿಲ್ಲ. ಎಲ್ಲ ಪಬ್ಲಿಕ್ಗೆ, ಸ್ಕೂಲು, ಹಾಸ್ಪಿಟ್ಲು, ಫೀಸು, ಬಡವ್ರ ಮಕ್ಕಳು ಇದೆ ಅವ್ರಿಗೆ ಬರೋದು. ಯಾವಾಗ ನಮ್ಮ ಮೆಹಬೂಬ್ ಅವರು ಯಾವತ್ತೂ ಅವ್ರ ಮನೆ ಕೆಲಸಕ್ಕೆ ಬಂದಿಲ್ಲ ಸರ್. ಯಾವತ್ತೂ ಪಬ್ಲಿಕ್ ಬರ್ತಾರೆ. ಅದಕ್ಕೆ ಹೇಳ್ದೆ ಅವ್ರು ನನ್ನ ಹಾರ್ಟ್ ನಮ್ಮ ಮೆಹಬೂಬನು ಆ ಥರ. ಅದರಿಂದ ಒಳ್ಳೆ ಕೆಲಸ ಆಗಿದೆ ಇವತ್ತು. ದಯವಿಟ್ಟು ಮಕ್ಕಳಿಗೆಲ್ಲ ಒಳ್ಳೆ ರೋಡ್ಸ್ ಎಲ್ಲ ಆಗುತ್ತಪ್ಪ ನಿಮಗೆ. ಇವಾಗ ಈ ಬರೋ ರೋಡ್ಗಳಲ್ಲಿ ಚೆನ್ನಾಗಿ ರೋಡ್ ಆಗುತ್ತೆ. ಪರವಾಗಿಲ್ಲ. मेन रोड में इधर से मद्रास से बाहर रोड है, अच्छा रोड बना, हाँ ಸೂಪರ್ ರೋಡ್. ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಒಳ್ಳೇದು ಮಾಡಲಿ, ಒಳ್ಳೇದು ಅಂತ ನನ್ನ ಮಾತನ್ನು ಪತ್ರಕರ್ತರಿಗೆ ಧನ್ಯವಾದ.